ನಿಮ್ಮನ್ನ ಪ್ರೀತಿ ಮಾಡ್ತೀನಿ. ಸಂಜೀವ, ನಿಮ್ಮನ್ನ ಹೇಳೋದೇ ಮರ್ತಿಯಲ್ಲೋ. ಸಂಜೀವ, ಯಾಕೋ ಇಷ್ಟೊಂದು ಓದಾಡ್ತಿದ್ಯಾ? ವಾಕ್ಯ ರಚನೆನೇ ಎಡವಟ್ಟಾಗ್ತಿದ್ಯಲ್ಲೋ. ಈ ಥರ ಎಲ್ಲರ ಮುಂದೆ ಆಡಿದ್ರೆ ಎಲ್ಲರೂ ನಗ್ತಾರಷ್ಟೇ. ಸಲೀಸಾಗಿ ಇಂಗ್ಲೀಷಲ್ಲಿ ಹೇಳ್ಬಿಡ್ಲಾ? ಐ ಲವ್ ಯು. ಛೇ, ಏನು ಭಾವನೆಗಳೇ ಬರ್ತಾ ಇಲ್ಲ, ಏನು ಹೊಳಿತಾನೆ ಇಲ್ವಲ್ಲ. ಹೀಗೆ ಹೇಳಿದ್ರೆ ಹೆಂಗೆ? ಅಮೃತ ಅವರೇ, ನೀವು ನನ್ನ ಬದುಕಲ್ಲಿ ಬಂದಾಗ್ಲಿಂದ ನನ್ನ ಬದುಕಿನ ಲೆಕ್ಕಾಚಾರಗಳೆಲ್ಲ ಏರಿಳಿತ ಆಗಿ 3 6 ಆಗಿ 6 9 ಆಗಿ 9 19 ಆಗಿ ಚಂದ್ರಿ, ನೀನೇನು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ. ನಮ್ಮ ಭಾವ ಸಿಕ್ಕಿಲ್ಲ ಅಂತ ಕೊರ್ಗಕ್ಕೂ ಹೋಗ್ಬೇಡ. ನಮ್ಮ ಭಾವಂಗಿಂತ ಅವ್ರ ಅಪ್ಪನಂತವ್ರು ಸಿಗ್ತಾರೆ ನಿನಗೆ. ಅವ್ರ ಅಪ್ಪನಂತವ್ರನ್ನ ನಾನು ಯಾಕೋ ಮದುವೆ ಆಗಲಿ? ಬೇಡ ಬಿಡು, ಅವ್ರ ತಾತನಂತವ್ರನ್ನೇ ಆಗು. ಉಡ್ಸ್ಬೇಡ ಶ್ಯಾಮ, ದಬ ದಬ ಅಂತ ಹೊಡೆದಾಕ್ಬಿಡ್ತೀನಿ. ಮತ್ತೆ ನಮ್ಮ ಅಕ್ಕ ಭಾವನ್ ಹೊಗಳಿದ್ರೆ ನೀನು ಯಾಕೆ ಉರ್ಕೋತಿದ್ಯಾ? ನಾನು ಯಾಕೆ ಉರ್ಕೊಳ್ಳಿ? ನೀವುಗಳೇ ಉರ್ಕೊಳ್ತಿರೋದು. ನನ್ನ ಕನ್ಸಲ್ಲಿ ಬಂದಿರೋದು ನಿಜ ಆಗುತ್ತೆ. ಚಂದ್ರಿ, ನಿನ್ನ ಕನ್ಸು ಕಾಣ್ತಾನೆ ಕೂತಿರೋ, ಆದರೆ ನಮ್ಮ ಅಕ್ಕ ಬಾವ 3 ಮಕ್ಕಳು ಹೆತ್ತು ಹೊತ್ತು ಸುಖವಾಗಿರ್ತಾರೆ. ಆಗ ನೀನು ಮುದುಕಿಯಾಗಿರ್ತೀಯ. 19 99 ಆಗಿ 100ಕ್ಕೆ 1 ಕಡಿಮೆ ಆಗುತ್ತೆ. ಗೆಳೆಯ, ನೀನ್ ಈ ರೀತಿ ಅವ್ರಿಗೆಲ್ಲ ರೇಖಿಸಿದ್ರೆ ಅವ್ರಿಗೆ ಬೇಜಾರಾಗಲ್ವಾ ಮ್ಯಾನ್? ಲೋ ಸಂಜೀವ, ನೀನ್ ಹಿಂಗೆ ಗಣಿತ ಪಾಠ ಮಾಡ್ಕೊಂಡಿರೋ, ಅಮ್ಮು ನಿಂಗೆ ಭೌತಶಾಸ್ತ್ರ ಪಾಠ ಮಾಡ್ತಾಳಷ್ಟೇ. ಕರೆಕ್ಟ್. ಅವ ನೀವು ಪಾಪ ನಮ್ಮ ಮೇಷ್ಟ್ರಿಗೆ ಲವ್ನ ಹೇಳ್ಕೊಳಕ್ಕೆ ಗೊತ್ತಾಗ್ತಾ ಇಲ್ಲ ಗೆಳೆಯ. ನೀನೊಬ್ನೇ ಅಲ್ಲ, ಈ ಜಗತ್ತಲ್ಲಿ 100ಕ್ಕೆ 99% ಗಂಡಸರ ಖಾತೆನೂ ಅಷ್ಟೇ. ನಿಂದೇನ್ ತಪ್ಪಿಲ್ಲ ಅಳಿಮಯ್ಯ, ಅಲ್ವಾ ಗೆಳೆಯ? ಹೌದೌದು. ಅದೇ ಗೆಳೆಯ, ನಾನು ಈ 99% ಲಿಸ್ಟಲ್ಲಿ ಇಲ್ಲಮ್ಮ. ನಾನು ಶೋಭಿನ ಹೇಗೆ ಪ್ರಪೋಸ್ ಮಾಡಿದೆ ಅಂದ್ರೆ, ಏಕ್ ಬಾರ್ ದೋ ತುಕುಡ. ಅದ್ಯಾವ್ದಪ್ಪ 2 ತುಕುಡ? 1 ತುಕುಡ ನಾನು ಶೋಭಿನ ಮದುವೆ ಆಗಿದ್ದು, ಇನ್ನೊಂದು ತುಕುಡ ನಾನು ಈ ಮನೆ ಹಳೆ ಆಗಿದ್ದು. ನೋಡ್ ಸಂಜೀವ, ಗೆಳೆಯ ಈಗಲೇ ಬೇಡ ಹಂಗಂತೀಯ? ನೋಡ್ ಸಂಜೀವ, ನಾವು ಗಂಡಸರು ಜಬರ್ದಸ್ತಾಗಿ ಓಡಾಡ್ಕೊಂಡು ಏನೇ ಬಂದ್ರು ಎದುರಿಸ್ತೀವಿ ಅನ್ಕೊಂಡ್ರು, ದಂಡಿಗೆ ಎದುರಲಿಲ್ಲ, ದಾಳಿಗೆ ಎದುರಲಿಲ್ಲ, ಗಳಗಂಟೆಗೆ ಎದುರ್ತೀವ ಅಂತ ಅನ್ಕೊಂಡ್ರು ಪ್ರೀತಿ ವಿಷಯದಲ್ಲಿ ಟುಸ್ಪಟಕ್ಕೆ ಆಗೋಗ್ಬಿಟ್ಟು. ಮದ್ದಿರುತ್ತೆ, ಬೆಂಕಿ ಹತ್ತಲ್ಲ. ಬೆಂಕಿ ಹತ್ತಿದ್ರು ಡಮ್ ಅನ್ನಲ್ಲ. ಅಂತ ಟೈಮಲ್ಲಿ ಜನ ಬೇಕಾಗತ್ತೆ. ನಾನು ಈಗ ಯಾವ ಜನ ನೋಡ್ಕೊಂಡು ಹೋಗ್ಲಿ? ಅಯ್ಯೋ ಮಾರಾಯ, ಜನ ಅಂದ್ರೆ ಊರ್ ಜನ ಅಲ್ಲಪ್ಪ, ಮನೆಯವರು, ಫ್ಯಾಮಿಲಿ. ಈಗ ನಾನೇ ಇಲ್ವಾ ನಿಮ್ಮ ಮಾವ? ನೀವಾ? ಯಾಕಪ್ಪ, ನನ್ ಮೇಲೆ ಡೌಟಾ? ಅಲ್ಲ, ಡೌಟ್ ಅಲ್ಲ. ಸರಿಯಾಗಿ ಹೇಳಿ, ಅದೇನು ಅಂತ ಕೇಳ್ತೀನಿ. ಈಗ ಮನೆಯಲ್ಲಿ ಕರೆಂಟ್ ಬೇಕು ಅಂದ್ರೆ ಮೇನ್ ಆಗಿ ಏನ್ ಇರ್ಬೇಕು ಹೇಳು? ವೈರು. ವೈರ್ ಓಕೆ, ಅದು ಬಿಟ್ಟು ಇಂಪಾರ್ಟೆಂಟ್ ಏನ್ ಬೇಕು? ಫ್ಯೂಸು ಬೇಕು. ಅದೆಲ್ಲಕ್ಕಿಂತ ಹೆಚ್ಚಾಗಿ ಮೀಟರ್ ಬೇಕು. ಹಾ, ಕರೆಕ್ಟ್. ಈಗ ಕರೆಂಟ್ಗೆ ಮೀಟರ್ ಬೇಕಾದಂಗೆ ಲವ್ಗೆ ಏನ್ ಬೇಕು? ಮನ್ಸು. ಇಲ್ಲ, ಹಾರ್ಟ್. ಇಲ್ಲ ಮೇಷ್ಟ್ರೇ, ಧೈರ್ಯ ಬೇಕು.